Dear students, now let us discuss about a very important and last segment of trigonometry. So that is called as allied angles. What is that? Allied angles. ALLIED. Allied angles. Okay, allied angles is nothing but the angles which are not standard. ಯಾವ ಆಂಗಲ್ಸ್ಗಳು ಸ್ಟ್ಯಾಂಡರ್ಡ್ ಆಂಗಲ್ಸ್ ಆಗಿರೋದಿಲ್ಲ ಅವನ್ನ ಅಲೈಡ್ ಆಂಗಲ್ಸ್ ಅಂತ ಕರಿತೀವಿ. ಬಟ್ ದೋಸ್ ಆಂಗಲ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಎ ಸ್ಟ್ಯಾಂಡರ್ಡ್ ಆಂಗಲ್. ಗಮನ ಇಟ್ಟು ಕೇಳಿಸ್ಕೋಬೇಕು. ಅಲೈಡ್ ಆಂಗಲ್ಸ್ ಅಂದರೆ ಸ್ಟ್ಯಾಂಡರ್ಡ್ ಆಂಗಲ್ಸ್ ಆಗಿರೋದಿಲ್ಲ, ಬಟ್ ಅವನ್ನ ಸ್ಟ್ಯಾಂಡರ್ಡ್ ಆಂಗಲ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೋಬಹುದು. ಸೊ ಹೇಗೆ ಸರ್ ನೋಡೋಣ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ನಾವು. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ನೌ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಕ್ವಾಡ್ರೆಂಟ್. ಆಸ್ ಯು ನೋ ದಟ್ ಮಕ್ಕಳ ಎಷ್ಟು ಕ್ವಾಡ್ರೆಂಟ್ಸ್ ಇದೆ ಅಂತ ಗೊತ್ತಿದೆ ನಿಮಗೆ. ಸೊ 4 ಕ್ವಾಡ್ರೆಂಟ್ ಅಂತ ಗೊತ್ತಿದೆ ನಿಮ್ಗೆ, ಹೌದಲ್ವಾ? ಓಕೆ, ಗಮನ ಕೊಡಿ ಕೇರ್ಫುಲ್ ಆಗಿ. ಸೊ ಇಲ್ಲಿ 0 ಡಿಗ್ರಿ ಇರುತ್ತಾ? ಸೊ 0 ಡಿಗ್ರಿ ಇಲ್ಲೆಷ್ಟಿರುತ್ತೆ? 90. ಇಲ್ಲೆಷ್ಟಿರುತ್ತೆ? 180 ಡಿಗ್ರಿ. ಇಲ್ಲೆಷ್ಟಿರುತ್ತಪ್ಪ? 270 ಡಿಗ್ರಿ. ಇಲ್ಲೆಷ್ಟಿರುತ್ತಪ್ಪ? 360 ಡಿಗ್ರಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ನೋಡಿ, ಈ 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ, 360 ಡಿಗ್ರಿ ಕ್ವಾಡ್ರೆಂಟನ್ನ ಡಿವೈಡ್ ಮಾಡ್ತಾ ಇದ್ದಾವೆ. ಹಾಗಾಗಿ ಈ ಆಂಗಲ್ಸ್ ಅನ್ನ ಕ್ವಾಡ್ರೆಂಟ್ಸ್ ಆಂಗಲ್ ಅಂತ ಕರಿತೀವಿ. ಯಾವ್ಯಾವ ಕ್ವಾಡ್ರೆಂಟ್ಸ್ ಆಂಗಲ್ ಹಾಗಾದ್ರೆ? ಸೊ 0 ಡಿಗ್ರಿ, 90 ಡಿಗ್ರಿ, 180, 270, 360 ಇವನ್ನ ಕ್ವಾಡ್ರೆಂಟ್ಸ್ ಆಂಗಲ್ ಅಂತ ಕರಿತೀವಿ. ಈ ಆಂಗಲ್ಸ್ಗಳು ಯಾವುದೇ ಕ್ವಾಡ್ರೆಂಟ್ಸ್ ಅಲ್ಲಿ ಇರೋದಿಲ್ಲ, ಬಟ್ ಅವೇ ಕ್ವಾಡ್ರೆಂಟ್ಸ್ ಅನ್ನ ಡಿವೈಡ್ ಮಾಡ್ತಾ ಹೋಗುತ್ತೆ. ಈಗ ಹೇಗೆ ಸರ್ ಬರೆಯೋದು? ಈಗ ಯಾವುದೋ ಒಂದು ಆಂಗಲ್, ಗಮನ ಕೊಡಿ ಕೇರ್ಫುಲ್ ಆಗಿ. ಫಾರ್ ಎಕ್ಸಾಂಪಲ್ 30 ಡಿಗ್ರಿ ಅನ್ಕೊಳ್ಳಿ. ಗಮನ ಕೊಡಿ. ಇನ್ಯಾವುದೋ ಆಂಗಲ್ 120 ಡಿಗ್ರಿ ಅಂತ ಅನ್ಕೊಳ್ಳಿ. ಇನ್ಯಾವುದೋ ಒಂದು ಆಂಗಲ್ 240 ಡಿಗ್ರಿ, ಇನ್ಯಾವುದೋ ಆಂಗಲ್ 330 ಡಿಗ್ರಿ. ಸೊ ನೋಡಿ, 4 ಆಂಗಲ್ ತಗೋತಾ ಇದ್ದೀನಿ. ಈಗ 30 ಡಿಗ್ರಿ ಅನ್ನೋದು ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ? ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತಲ್ವಾ? ಸೊ ಹಾಗಾದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರಬೇಕು ಅಂದ್ರೆ 30 ಡಿಗ್ರಿ 0ಗಿನ್ನ ಜಾಸ್ತಿ, 90ಗಿನ್ನ ಕಡಿಮೆ. ಗಮನ ಕೊಡಬೇಕು. 30 ಡಿಗ್ರಿ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ? ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಯಾವುದಕ್ಕಿಂತ ಜಾಸ್ತಿ? 0ಗಿನ್ನ ಜಾಸ್ತಿ, 90ಗಿನ್ನ ಕಡಿಮೆ. ಹಾಗಾದ್ರೆ 0ಗಿನ್ನ ಜಾಸ್ತಿ ಅಂದ್ರೆ 30 ಡಿಗ್ರಿನ ಹೀಗೆ ಬರಿಬಹುದು. ನನಗಾದ್ರೆ 0 + 30 ಡಿಗ್ರಿ ಅಂತ ಬರಿಬಹುದು. 0ನಲ್ಲಿ ಬರೆಯೋದಾದ್ರೆ ನೋಡಿ, ಈ 30 ಡಿಗ್ರಿ ಅನ್ನೋದು ಇಲ್ಲಿದೆ. ಯಾವ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಹಾಗಾಗಿ 30 ಡಿಗ್ರಿನ 0 + 30 ಅಂತ ಬರಿಬಹುದು. ಮತ್ತೆ 90ನಲ್ಲೂ ಬರ್ಕೋಬಹುದು. ಯಾಕೆ ಅಂದ್ರೆ ಈ ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ಬಿಟ್ವೀನ್ ವಾಟ್? 0 and 90. ಹಾಗಾದ್ರೆ 30 ಡಿಗ್ರಿ ಇಸ್ ಮೋರ್ ದ್ಯಾನ್ 0 ಡಿಗ್ರಿ, ಲೆಸ್ ದ್ಯಾನ್ 90 ಡಿಗ್ರಿ. ಹಾಗಾದ್ರೆ 90 ಡಿಗ್ರಿನಲ್ಲೂ ಬರೀಬಹುದು. ಹೇಗೆ ಮಾಡ್ಬೋದು? 90ನಲ್ಲಿ ಎಷ್ಟು ಮೈನಸ್ ಮಾಡಿದ್ರೆ 30 ಬರುತ್ತೆ? 90 - 60. ನೋಡಿ, ವಾಟ್ ಇಸ್ 90 - 60? 30. ಹಾಗಾದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇರೋದನ್ನ 0+ ಅಂತಾನೂ ಬರೀಬಹುದು, ಮತ್ತೆ 90- ಅಂತಾನೂ ಬರ್ಕೋಬಹುದು. ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೋತಾ ಇದ್ದೀನಿ. ಇನ್ನೊಂದು ತಗೊಂಡ್ರೆ 60 ಡಿಗ್ರಿ ಅಂತ ಅನ್ಕೊಳ್ಳಿ. 60 ಡಿಗ್ರಿ ಯಾವ ಕ್ವಾಡ್ರೆಂಟ್ ಅಪ್ಪ? ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇ ಇದೆ. ಸೊ ಫಸ್ಟ್ ಕ್ವಾಡ್ರೆಂಟ್ 0ಗಿನ್ನ ಜಾಸ್ತಿ, 90ಗಿನ್ನ ಕಡಿಮೆ. ಹಾಗಾದ್ರೆ 0ನಲ್ಲಿ ಬರೆಯೋದಾದ್ರೆ 0 + 60 ಅಂತ ಬರಿಬಹುದು. ಅದೇ 90ನಲ್ಲಿ ಬರೆಯೋದಾದ್ರೆ 90 - 30. ವಾಟ್ ಇಸ್ 90 - 30? 60. ಮಾಡ್ಕೋಬಹುದಾಗಾದ್ರೆ? ಮಾಡ್ಕೋಬಹುದಾ? ಗೊತ್ತಾಯ್ತನ್ರೋ? ಓಕೆ, ನೆಕ್ಸ್ಟ್ 120 ಡಿಗ್ರಿ ಮಕ್ಕಳ. 120 ಡಿಗ್ರಿ ಅಂದ್ರೆ ಬಿಟ್ವೀನ್ 90 and 180 ತಾನೇ ಇಲ್ಲಿ ಬರುತ್ತೆ ನೋಡಿ. ಬಿಟ್ವೀನ್ 90 and 180 ಯಾವುದಕ್ಕಿಂತ ಜಾಸ್ತಿ? 90ಗಿನ್ನ ಜಾಸ್ತಿ, 180ಗಿನ್ನ ಕಡಿಮೆ. ಯಾವುದು? 120 ಡಿಗ್ರಿ ಅನ್ನೋದು. 90ಗಿನ್ನ ಜಾಸ್ತಿ ಅಂದ್ರೆ 90ನಲ್ಲಿ ಬರ್ಕೋಬಹುದು. ಹೇಗೆ ಬರ್ಕೋಬಹುದು? 90ಗೆ ಎಷ್ಟು ಕೊಟ್ರೆ 120 ಆಗುತ್ತೆ? +30. ಮತ್ತೆ 180ಗಿನ್ನ ಕಡಿಮೆ ಅಂದ್ರೆ 180ನಲ್ಲಿ ಎಷ್ಟು ಮೈನಸ್ ಮಾಡಬೇಕು? -60. ನೋಡಿ, ಫಾರ್ ಎಕ್ಸಾಂಪಲ್ 150 ಡಿಗ್ರಿ ತಗೋತೀನಿ. 150 ಡಿಗ್ರಿನು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲೇ ಇರುತ್ತೆ. ಯಾಕೆ? 90ಗಿನ್ನ ಜಾಸ್ತಿ, 180ಗಿನ್ನ ಕಡಿಮೆ, ಅದರೊಳಗಡೆನೆ ಇದೆ. ಹಾಗಾದ್ರೆ 150 ಅನ್ನೋದು ಬಿಟ್ವೀನ್ ವಾಟ್? 90 and 180. ಹಾಗಾಗಿ 90ನಲ್ಲೂ ಬರಿಬಹುದು, 180ನಲ್ಲೂ ಬರಿಬಹುದು. 90ನಲ್ಲಿ ಬರ್ಕೊಂಡ್ರೆ 90ಗೆ ಪ್ಲಸ್ ಎಷ್ಟು ಸೇರಿಸಬೇಕು? 60. 90 + 60 150 ಆಯಿತು. ಅಥವಾ 180ನಲ್ಲಿ ಬರಿಬೇಕಾದ್ರೆ 180ಗಿನ್ನ ಕಡಿಮೆ, ಎಷ್ಟು ಕಡಿಮೆ? 30 ಕಡಿಮೆ. 180 - 30 ಬರಿಬಹುದಾಗಾದ್ರೆ? ನೆಕ್ಸ್ಟ್ ಹಾಗೆ ನೋಡ್ಕೋಬೇಕು. ನಾನು ಅಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಗಮನ ಕೊಡಿ, ಗಮನ ಕೊಡಿ. ನೆಕ್ಸ್ಟ್ 240 ಡಿಗ್ರಿ ಇದೆ. 240 ಡಿಗ್ರಿ
ಈಸ್ ಬಿಟ್ವೀನ್ 180 and 270 ಇಲ್ಲಿ ಬರುತ್ತೆ. ಯಾವ ಕ್ವಾಡ್ರೆಂಟ್ ಅದು? ಥರ್ಡ್ ಕ್ವಾಡ್ರೆಂಟಿಗೆ ಬರುತ್ತೆ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಬಂದ್ರೆ ನೋಡಿ ಗಮನ ಕೊಡಿ, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇರೋದು 180ಗಿನ ಜಾಸ್ತಿ, 270ಗಿನ ಕಡಿಮೆ. 180ಗಿನ ಜಾಸ್ತಿ ಅಂದ್ರೆ 180ಗೆ ಎಷ್ಟು ಸೇರಿಸಬೇಕು? ಪ್ಲಸ್ 60. ನೋಡಿ 180 ಪ್ಲಸ್ 60 ಎಷ್ಟಾಯಿತು? 240. ಅಥವಾ ವಾಪಸ್ 270ಗಿನ್ನ ಕಡಿಮೆ, ಎಷ್ಟು ಕಡಿಮೆ? -30. ವಾಟ್ ಇಸ್ 270 - 30? 240 ಡಿಗ್ರಿ. ಸಫೋಸ್ ಇನ್ನೊಂದು ಆಂಗಲ್ ತಗೋತಾ ಇದ್ದೀನಿ, 210 ಡಿಗ್ರಿ ಅಂತ ತಗೊಳ್ಳಿ. 210 ಡಿಗ್ರಿನೂ ಅಷ್ಟೇ, ಬಿಟ್ವೀನ್ 180 and 270 ಇದೆ. 180ಕ್ಕಿಂತ ಜಾಸ್ತಿ, 270ಕ್ಕಿಂತ ಕಡಿಮೆ. ಹಾಗಾದ್ರೆ 180ಕ್ಕಿಂತ ಜಾಸ್ತಿ ಅಂತಂದ್ರೆ 180 ಪ್ಲಸ್ 30 ಕೊಡಬೇಕು. 180ಕ್ಕೆ 30 ಕೊಟ್ರೆ ಬರುತ್ತೆ, ಹೌದಲ್ವಾ? ಹಾಗೆ 270ಗೆ -60 ಮಾಡಿದ್ರೆ 210 ಡಿಗ್ರಿ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಹೋಗೋಣ, 330 ಡಿಗ್ರಿ ಅಂತ ಬರ್ಕೊಂಡಿದ್ದೀನಿ ಮಕ್ಕಳ. 330 ಡಿಗ್ರಿ ಅಂದ್ರೆ ಗ್ರೇಟರ್ ದನ್ 270 ಲೆಸ್ ದ್ಯಾನ್ 360, ಹೌದಲ್ವಾ? ಸೊ ಹಾಗಾದ್ರೆ ಇದನ್ನ 270 ನಲ್ಲೂ ಬರೀಬಹುದು, 360 ಡಿಗ್ರಿನಲ್ಲೂ ಬರೀಬಹುದು. 270 ನಲ್ಲಿ ಹೇಗೆ ಬರ್ಕೋಬೇಕು? 270ಗಿನ್ನ ಜಾಸ್ತಿ ತಾನೆ, 270 ಪ್ಲಸ್ ಎಷ್ಟು ಕೊಡಬೇಕು? 60. ಅದೇ 360 ಆದ್ರೆ 360 ಡಿಗ್ರಿನಲ್ಲಿ ಮೈನಸ್ ಎಷ್ಟು ಡಿಗ್ರಿ ಮಾಡಬೇಕು? -30 ಡಿಗ್ರಿ. ಅದರ ಅರ್ಥ ಮಾಡ್ಕೋಬೇಕು, ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ 0 ಪ್ಲಸ್ ಸಮಥಿಂಗ್ ಅಥವಾ 90 ಮೈನಸ್ ಸಮಥಿಂಗ್. ಆ ಸಮಥಿಂಗ್ ಅನ್ನೋದು ಆಂಗಲ್ ಆಗಿದೆಯಾ? ನೋಡಿ ಗಮನ ಕೊಡಿ. ಸೊ ಹಾಗಾದ್ರೆ ಇಫ್ ಯು ವಾಂಟ್ ಟು ಎಕ್ಸ್ಪ್ರೆಸ್ ಎನಿ ಆಂಗಲ್, in the first quadrant that can be written as 0 plus theta ಅಂತಾನು ಬರೀಬಹುದು. ನೋಡಿ 0 ಗಿನ ಜಾಸ್ತಿ 0 plus theta, 90 ಗಿನ ಕಡಿಮೆ 90 minus theta. ಸೊ ಹಿಂಗ್ ಹೋದ್ರೆ ಅಡಿಷನ್, ವಾಪಸ್ ಬಂದ್ರೆ ಸಬ್ಟ್ರಾಕ್ಷನ್. ಓಕೆ, ನೆಕ್ಸ್ಟ್ ಯಾವ ಕ್ವಾಡ್ರೆಂಟ್ ಮಕ್ಕಳ? ಇದು ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ 90 ಗಿನ ಜಾಸ್ತಿ, ಹಾಗಾದ್ರೆ ಅಂತ ಬರೆಯೋಣ 90 ಪ್ಲಸ್ ಥೀಟಾ. ಯಾವುದಕ್ಕಿಂತ ಕಡಿಮೆ? 180 ಗಿನ ಕಡಿಮೆ 180 ಮೈನಸ್ ಥೀಟಾ. ಸೊ ಮಕ್ಕಳ ನೆಕ್ಸ್ಟ್ ಹಾಗೆ 180 ಗಿನ್ನ ಜಾಸ್ತಿ ಈ ಕ್ವಾಡ್ರೆಂಟ್, ಯಾವ ಕ್ವಾಡ್ರೆಂಟ್? ಥರ್ಡ್ ಕ್ವಾಡ್ರೆಂಟ್. ಸೊ ಥರ್ಡ್ ಕ್ವಾಡ್ರೆಂಟ್ ಹೇಗೆ ಬರೆಯೋಣ? 180 ಗಿನ್ನ ಜಾಸ್ತಿ ಅಂದ್ರೆ 180 ಪ್ಲಸ್ ಥೀಟಾ, ವಾಪಸ್ ಅಂದ್ರೆ 270 ಮೈನಸ್ ಥೀಟಾ. ಓಕೆನಾ? ನೆಕ್ಸ್ಟ್ 270 ಡಿಗ್ರಿ, 270 ಗಿನ್ನ ಜಾಸ್ತಿ ಏನ್ ಬರೆಯೋಣ? ಹಾಗಾದ್ರೆ 270 ಪ್ಲಸ್ ಥೀಟಾ, 360 ಗಿನ್ನ ಕಡಿಮೆ 360 ಮೈನಸ್ ಥೀಟಾ. ಈಗ ನನ್ನ ಪ್ರಶ್ನೆ ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ 0 ಗಿನ್ನ ಜಾಸ್ತಿ 0 ಪ್ಲಸ್ ಥೀಟಾ, 90 ಗಿನ್ನ ಕಡಿಮೆ 90 ಮೈನಸ್ ಥೀಟಾ. ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ 90 ಗಿನ್ನ ಜಾಸ್ತಿ 180 ಗಿನ್ನ ಕಡಿಮೆ, 90 ಗಿನ್ನ ಜಾಸ್ತಿ ಅಂದ್ರೆ 90 ಪ್ಲಸ್ ಥೀಟಾ, 180 ಮೈನಸ್ ಥೀಟಾ. ಮತ್ತೆ ಥರ್ಡ್ ಕ್ವಾಡ್ರೆಂಟ್ ಅಂದ್ರೆ ಬಿಟ್ವೀನ್ 180 and 270, 180 ಹಿಂಗ್ ಹೋದ್ರೆ 180, ವಾಪಸ್ ಬಂದ್ರೆ ಮೈನಸ್ 180 ಪ್ಲಸ್ ಥೀಟಾ ಮತ್ತೆ 270 ಮೈನಸ್ ಥೀಟಾ. ಓಕೆ, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಏನ್ ಬರೀಬಹುದು? ಫೋರ್ತ್ ಕ್ವಾಡ್ರೆಂಟ್ 270 ಗಿನ ಜಾಸ್ತಿ 270 ಪ್ಲಸ್ ಥೀಟಾ ಮತ್ತೆ 360 ಮೈನಸ್ ಥೀಟಾ. ಓಕೆ ಮಕ್ಕಳಿಗೆ 360 ಇದೆ, ಈ 360ಗೆ ಪ್ಲಸ್ ಸಮ್ ಆಂಗಲ್ ಹಾಕ್ಬಿಟ್ರೆ ಫಸ್ಟ್ ಕ್ವಾಡ್ರೆಂಟ್ ಬಂದ್ಬಿಡುತ್ತೆ. ಇಲ್ಲಿ ತನಕ 360, ಸ್ವಲ್ಪ ಆಂಗಲ್ ಕೊಟ್ಬಿಟ್ರೆ ಇಲ್ಲಿಗೆ ಬರುತ್ತೆ. ಹಾಗಾದ್ರೆ ಫಸ್ಟ್ ಕ್ವಾಡ್ರೆಂಟ್ ನ 360 ಪ್ಲಸ್ ಥೀಟಾ ಅಂತಾನು ಬರೀಬಹುದು. ಹಾಗಾದ್ರೆ ನೋಡ್ಕೊಳ್ಳಿ, ನೀವು ಬರೆಯೋದನ್ನ ಈಸಿಯಾಗಿ ಹೇಳ್ಕೊಡ್ತೀನಿ, ಹೇಗೆ ನೆನಪಲ್ಲಿ ಇಟ್ಕೋಬೇಕು. ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ಬಿಟ್ವೀನ್ ವಾಟ್ ಅಂಡ್ ವಾಟ್? ಫಸ್ಟ್ ಕ್ವಾಡ್ರೆಂಟ್ ಮೀನ್ಸ್ ಬಿಟ್ವೀನ್ 0 and ವಾಟ್? ಫಸ್ಟ್ ಕ್ವಾಡ್ರೆಂಟ್ ಮೀನ್ಸ್ ಬಿಟ್ವೀನ್ 0 and ವಾಟ್? 90. ಹಾಗಾದ್ರೆ 0 ನಲ್ಲೂ ಬರೀಬಹುದು 90 ನಲ್ಲೂ ಬರೀಬಹುದು, 0 ಪ್ಲಸ್ ಥೀಟಾ ಅಥವಾ 90 ಮೈನಸ್ ಥೀಟಾ. ಸೆಕೆಂಡ್ ಕ್ವಾಡ್ರೆಂಟ್ 90 ಗಿನ್ನ ಜಾಸ್ತಿ 180 ಗಿನ್ನ ಕಡಿಮೆ, ಹಾಗಾದ್ರೆ ಏನ್ ಬರೀಬಹುದು? 90 ಪ್ಲಸ್ ಥೀಟಾ ಅಥವಾ 180 ಮೈನಸ್ ಥೀಟಾ. ಥರ್ಡ್ ಕ್ವಾಡ್ರೆಂಟ್ 180 ಮತ್ತೆ 270 ನಡುವೆ ಇದೆ, ಹಾಗಾಗಿ 180 ಪ್ಲಸ್ ಥೀಟಾ 270 ಮೈನಸ್ ಥೀಟಾ. ಫೋರ್ತ್ ಕ್ವಾಡ್ರೆಂಟ್ ಬಿಟ್ವೀನ್ ವಾಟ್? 270 and 360, ಹಾಗಾಗಿ 270 ಪ್ಲಸ್ ಥೀಟಾ 360 ಮೈನಸ್ ಥೀಟಾ. ನೋಡಿ ಹಿಂಗ್ ಹೋಗ್ಬೇಕಾದ್ರೆ ಅಡಿಷನ್, ವಾಪಸ್ ಬರ್ಬೇಕಾದ್ರೆ ಸಬ್ಟ್ರಾಕ್ಷನ್ ಮಾಡ್ಕೋಬೇಕು ಕ್ವಾಡ್ರೆಂಟ್ಸ್ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಓಕೆ, ಈಗ ಏನ್ ಸರ್ ಹೇಳೋದು? ಯಾವ್ಯಾವ ಹಾಗಾದ್ರೆ ಅಲೈಡ್ ಆಂಗಲ್ ಅಂದ್ರೆ ನೋಡಿ 0 ಪ್ಲಸ್ ಥೀಟಾ ಬಿಟ್ಬಿಡಿ, ಅದನ್ನ 90 ಮೈನಸ್ ಥೀಟಾ 90 ಪ್ಲಸ್ ಥೀಟಾ, 180 ಮೈನಸ್ ಥೀಟಾ 180 ಪ್ಲಸ್ ಥೀಟಾ, 270 ಮೈನಸ್ ಥೀಟಾ 270 ಪ್ಲಸ್ ಥೀಟಾ, 360 minus theta 360 plus theta. Therefore, angles of the forum 90 plus or minus theta, 180 plus or minus theta, 270 plus or minus theta, 360
ಪ್ಲಸ್ ಆರ್ ಮೈನಸ್ ಥೀಟಾ ಟೈಪ್ ಬರ್ಕೊಂಡ್ರೆ ಆರ್ ಕಾಲ್ಡ್ ಅಲೈಡ್ ಆಂಗಲ್ಸ್. ಏನಂತ ಕರಿಬೇಕು ಮಕ್ಕಳ? ಅಲೈಡ್ ಆಂಗಲ್ಸ್ ಆರ್ ಕಾಲ್ಡ್ ಅಲೈಡ್ ಆಂಗಲ್ಸ್. ಕೀಪ್ ಇನ್ ಮೈಂಡ್. ಓಕೆ ಮಕ್ಕಳ, ಹಾಗಾದ್ರೆ ಆಂಗಲ್ಸ್ಗಳನ್ನ ನೋಡಿ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದ್ರೆ 90 ಮೈನಸ್ ಥೀಟಾನು ಬರೀಬಹುದು ಅಥವಾ 360 ಪ್ಲಸ್ ಥೀಟಾ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇದ್ರೆ 90 ಪ್ಲಸ್ ಥೀಟಾ 180 ಮೈನಸ್ ಥೀಟಾ. ಥರ್ಡ್ ಕ್ವಾಡ್ರೆಂಟ್ ಇದ್ರೆ 180 ಪ್ಲಸ್ ಥೀಟಾ 270 ಮೈನಸ್ ಥೀಟಾ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಬರೋದನ್ನ 270 ಪ್ಲಸ್ ಥೀಟಾ 360 ಮೈನಸ್ ಥೀಟಾ ಅಂತಾನು ಬರ್ಕೋಬಹುದು. ಸೊ ಹಾಗಾದ್ರೆ ಇವನ್ನೆಲ್ಲ ಏನಂತ ಕರಿತೀವಿ? ಅಲೈಡ್ ಆಂಗಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಈಗ ಹಿಂಗ್ ಹೋದ್ರೆ 0 ಪ್ಲಸ್ ಥೀಟಾ, ಹಿಂಗ್ ಬಂದ್ರೆ 0 ಮೈನಸ್ ಥೀಟಾ. ಮೇಲಕ್ಕೆ ಹೋದ್ರೆ 0 ಪ್ಲಸ್ ಥೀಟಾ, ಕೆಳಗೆ ಬಂದ್ರೆ 0 ಇರುತ್ತಲ್ವಾ, 0 ಮೈನಸ್ ಥೀಟಾ. ಯೋಚನೆ ಮಾಡಿ, 0 ಮೈನಸ್ ಥೀಟಾ ಅಂದ್ರೆ ಮೈನಸ್ ಥೀಟಾ. ಹಾಗಾದ್ರೆ ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ? ಮೈನಸ್ ಥೀಟಾ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ, ಹೌದಲ್ವಾ? ಈಗ ಮಕ್ಕಳ, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಅಕಾರ್ಡಿಂಗ್ ಟು ಯಾವ ರೂಲು? ಎ, ಎಸ್, ಟಿ, ಸಿ. ಕಾಸು ಮತ್ತೆ ಸಿಕ್ಯಾನ್ ಮಾತ್ರ ಪಾಸಿಟಿವ್, ಮಿಕ್ಕಿದವೆಲ್ಲ ಏನಾಗಿರ್ತವೆ? ನೆಗೆಟಿವ್. ಹಾಗಾದ್ರೆ ಏನ್ ರಿಸಲ್ಟ್ ಬರೆಯೋದಕ್ಕೆ ಹೋಗ್ತಾ ಇದ್ದೀನಿ, ಗಮನ ಕೊಡಿ. ಸೈನ್ ಆಫ್ ಮೈನಸ್ ಥೀಟಾ ನೋಡ್ಕೋಬೇಕು, ಕಾಸ್ ಆಫ್ ಮೈನಸ್ ಥೀಟಾ ವೆರಿ ವೆರಿ ಇಂಪಾರ್ಟೆಂಟ್, ಟ್ಯಾನ್ ಆಫ್ ಮೈನಸ್ ಥೀಟಾ, ನೆಕ್ಸ್ಟ್ ಈಸ್ ಕೋಸಿಕ್ಯಾನ್ ಆಫ್ ಮೈನಸ್ ಥೀಟಾ, secant of minus theta, and the next thing is cot of minus theta. ಮಕ್ಕಳ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಮೈನಸ್ ಥೀಟಾ ಅನ್ನೋದು ಯಾವ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ? ಮೈನಸ್ ಥೀಟಾ ಲೈಸ್ ಇನ್ ಫೋರ್ತ್ ಕ್ವಾಡ್ರೆಂಟ್. ಇನ್ ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಅಂಡ್ ಸಿಕ್ಯಾನ್ ಮಾತ್ರ ಪಾಸಿಟಿವ್, ಇನ್ನಿದ್ದವೆಲ್ಲ ಏನಾಗಿರ್ತವೆ? ನೆಗೆಟಿವ್. ಹಾಗಾಗಿ ಸೈನ್ ಆಫ್ ಮೈನಸ್ ಥೀಟಾ ಮೈನಸ್ ಆಚೆ ಬರುತ್ತೆ, ಮೈನಸ್ ಸೈನ್ ಥೀಟಾ. ಟ್ಯಾನ್ ಆಫ್ ಮೈನಸ್ ಥೀಟಾ ಮೈನಸ್ ಟ್ಯಾನ್ ಥೀಟಾ. cosecant of minus theta minus cosecant theta, cot of minus theta minus cot theta. ನೋಡಿ ಗಮನ ಕೊಡಿ, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ, ಯಾಕಂದ್ರೆ ಮೈನಸ್ ಥೀಟಾ ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸು ಮತ್ತೆ ಸಿಕ್ಯಾನ್ ಮಾತ್ರ ಪಾಸಿಟಿವ್. ಹಾಗಾಗಿ ಮೈನಸ್ ಥೀಟಾ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇರೋದ್ರಿಂದ ಈ ಕಾಸು ಪಾಸಿಟಿವ್ ಆಗಬೇಕು, ಸಿಕ್ಯಾನು ಪಾಸಿಟಿವ್ ಆಗಬೇಕು. ಕಾಸ್ ಆಫ್ ಮೈನಸ್ ಥೀಟಾ ಇಸ್ ಪ್ಲಸ್ ಕಾಸ್ ಥೀಟಾ, secant of minus theta is plus secant theta. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ಒನ್ ಥಿಂಗ್. ಓಕೆ, ನೆಕ್ಸ್ಟ್ ಇಲ್ಲಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕೋರ್ ರೇಷಿಯೋ ಕಾನ್ಸೆಪ್ಟ್. ಮಕ್ಕಳ, ಯಾವ ಕಾನ್ಸೆಪ್ಟ್? ಕೋರ್ ರೇಷಿಯೋ. ಏನ್ ಸರ್ ಕೋರ್ ರೇಷಿಯೋ ಅಂದ್ರೆ? ಕಾಂಪ್ಲಿಮೆಂಟರಿ ರೇಷಿಯೋ ಅಂತ. ಏನ್ ಸರ್ ಹಾಗಾದ್ರೆ? ರೆಸಿಪ್ರೋಕಲ್ ಅಲ್ಲ ನಾನು ಹೇಳ್ತಾ ಇರೋದು, ಕೋರ್ ರೇಷಿಯೋ, ಕಾಂಪ್ಲಿಮೆಂಟರಿ ರೇಷಿಯೋ ಅಂದ್ರೆ ಸೈನ್ಗೆ, ಸೈನ್ ಥೀಟಾಗೆ ಕಾಂಪ್ಲಿಮೆಂಟರಿ ಆಗಿ ಕಾಸ್ ಥೀಟಾ ಇರುತ್ತೆ, ಅಥವಾ ಕೋರ್ ರೇಷಿಯೋ ಅಂದ್ರೆ ಸೈನ್ ಬದಲು ಕಾಸ್, ಕಾಸ್ ಬದಲು ಸೈನ್. ಹಾಗಾದ್ರೆ ಸೈನ್ ಥೀಟಾ ಅಂಡ್ ಕಾಸ್ ಥೀಟಾ ಆರ್ ಕೋರ್ ರೇಷಿಯೋಸ್. ನೆಕ್ಸ್ಟ್ ಹಾಗೆ ಬಂದ್ರೆ ನೆಕ್ಸ್ಟ್ ಯಾವುದು? ಸೈನ್ಗೆ ಕಾಸು, ಕಾಸ್ಗೆ ಏನಾಗುತ್ತೆ? ಸೈನ್. ನೆಕ್ಸ್ಟ್ ಯಾವುದು? ಟ್ಯಾನ್ಗೆ, ಟ್ಯಾನ್ ಥೀಟಾಗೆ ಕಾಟ್ ಥೀಟಾ, ಕಾಟ್ ಥೀಟಾಗೆ ಟ್ಯಾನ್ ಥೀಟಾ. ನೆಕ್ಸ್ಟ್ ಸಿಕ್ಯಾನ್ ಥೀಟಾಗೆ ಕೋಸಿಕ್ಯಾನ್ ಥೀಟಾ, ಕೋಸಿಕ್ಯಾನ್ ಥೀಟಾಗೆ ಸಿಕ್ಯಾನ್ ಥೀಟಾ. ಇವನ್ನ ಕೋರ್ ರೇಷಿಯೋಸ್ ಅಂತ ಕರಿತೀವಿ ಮಕ್ಕಳ. ಏನಂತ ಕರಿಬೇಕು? ಕೋರ್ ರೇಷಿಯೋಸ್, ಕಾಂಪ್ಲಿಮೆಂಟರಿ ರೇಷಿಯೋಸ್ ಅಂತ ಕರಿತೀವಿ. ಹಾಕ್ಬೋದಾಗಾದ್ರೆ, ಸೊ ಹಾಗಾದ್ರೆ ಸೈನ್ ಬದಲು ಏನ್ ಬರಬೇಕು? ಕಾಸ್, ಕಾಸ್ ಬದಲು ಸೈನ್, ಟ್ಯಾನ್ ಬದಲು ಕಾಟ್, ಕಾಟ್ ಬದಲು ಟ್ಯಾನ್, ಸಿಕ್ಯಾನ್ ಬದಲು ಕೋಸಿಕ್ಯಾನ್, ಕೋಸಿಕ್ಯಾನ್ ಬದಲು ಸಿಕ್ಯಾನ್. ಅದನ್ನೇನಂತ ಕರಿತೀವಿ? ಕೋರ್ ರೇಷಿಯೋಸ್ ಅಂತ ಕರಿತೀವಿ. ಹಾಕ್ಬೋದಾ? ಓಕೆ, ನೆಕ್ಸ್ಟ್ ಹಾಗೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಏನ್ ನೆಕ್ಸ್ಟ್ ಏನ್ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ಲಿ, shall I repeat once again recall? So cos of minus theta is plus cos theta, secant of minus theta is plus secant theta. ಇನ್ನಿದ್ದವೆಲ್ಲ ನೆಗೆಟಿವ್ ಆಗಿರ್ತವೆ. sin of minus theta minus sin theta, tan of minus theta minus tan theta, cosecant of minus theta minus cosecant theta, and cot of minus theta is minus cot theta. So core ratio sin ಗೆ ಕಾಸು, ಕಾಸ್ ಗೆ ಸೈನ್, ಟ್ಯಾನ್ ಗೆ ಕಾಟು, ಕಾಟ್ ಗೆ ಟ್ಯಾನ್, ಸಿಕ್ಯಾನ್ ಗೆ ಕೋಸಿಕ್ಯಾನ್, ಕೋಸಿಕ್ಯಾನ್ ಗೆ ಸಿಕ್ಯಾನ್ ಆಗಿರುತ್ತೆ. ಇವನ್ನ ಕೋರ್ ರೇಷಿಯೋಸ್ ಅಂತ ಕರಿತೀವಿ ಮಕ್ಕಳು. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ? ಓಕೆ, ನೆಕ್ಸ್ಟ್ ಹಾಗೆ ಗಮನ ಕೊಡಿ. ಈಗ ಅಲೈಡ್ ಆಂಗಲ್ಸ್ ಅಂತ ಹೇಳಿದೀವಿ ಮಕ್ಕಳ. ಯಾವ್ಯಾವ ಅಲೈಡ್ ಆಂಗಲ್? 90 ಪ್ಲಸ್ ಆರ್ ಮೈನಸ್ ಥೀಟಾ, 180 ಪ್ಲಸ್ ಆರ್ ಮೈನಸ್ ಥೀಟಾ, 270 ಪ್ಲಸ್ ಆರ್ ಮೈನಸ್ ಥೀಟಾ, 360 ಪ್ಲಸ್ ಆರ್ ಮೈನಸ್ ಥೀಟಾ ಅಂತ ಕರಿತೀವಿ. ಇಲ್ಲೇನೋ ಬರೀತಾ ಇದ್ದೀನಿ,
ಎನಿ ಆಂಗಲ್ ಎಕ್ಸ್ಪ್ರೆಸ್ಡ್, ವೆರಿ ಇಂಪಾರ್ಟೆಂಟ್, ಎನಿ ಆಂಗಲ್ ಎಕ್ಸ್ಪ್ರೆಸ್ಡ್ ಇನ್ 180 ಪ್ಲಸ್ ಆರ್ ಮೈನಸ್ ಥೀಟಾ ಅಥವಾ 360 ಪ್ಲಸ್ ಆರ್ ಮೈನಸ್ ಥೀಟಾ. ಗಮನ ಕೊಡಿ, ಯಾವುದೇ ಆಂಗಲ್ ನ 180 ಮತ್ತೆ 360 ಡಿಗ್ರಿನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ, ಎನಿ ಆಂಗಲ್ ಎಕ್ಸ್ಪ್ರೆಸ್ಡ್ ಇನ್ 180 ಪ್ಲಸ್ ಆರ್ ಮೈನಸ್ ಥೀಟಾ ಅಂದ್ರೆ 180 ಮತ್ತೆ 360 ಡಿಗ್ರಿನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ರಿಮೈನ್ ಸೇಮ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ರಿಮೈನ್ ಸೇಮ್. ಮಕ್ಕಳ ಗಮನ ಕೊಡಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ರಿಮೈನ್ ಸೇಮ್. ಏನ್ ಸರ್ ಹಾಗಾದ್ರೆ, ಈಗ ಯಾವುದೋ ಒಂದು ಆಂಗಲ್ ಇರುತ್ತೆ, ಯಾವುದೋ ಒಂದು ಆಂಗಲ್, ಫಾರ್ ಎಕ್ಸಾಂಪಲ್ ಹೇಳೋಣ, ಆಮೇಲೆ 180 ಮತ್ತೆ 360 ಡಿಗ್ರಿನಲ್ಲಿ ಬರ್ಕೊಂಡ್ರೆ ಸೈನ್ ಇದ್ರೆ ಸೈನೇ ಬರುತ್ತೆ, ಕಾಸ್ ಇದ್ರೆ ಕಾಸ್, ಟ್ಯಾನ್ ಇದ್ರೆ ಟ್ಯಾನ್, ಕಾಟ್ ಇದ್ರೆ ಕಾಟ್, ಕೋಸಿಕ್ಯಾನ್ ಇದ್ರೆ ಕೋಸಿಕ್ಯಾನ್, ಸಿಕ್ಯಾನ್ ಇದ್ರೆ ಸಿಕ್ಯಾನೇ ಬರುತ್ತೆ. ಅಂದ್ರೆ 180 ಮತ್ತೆ 360 ಡಿಗ್ರಿನಲ್ಲಿ ಎಕ್ಸ್ಪ್ರೆಸ್ ಮಾಡಿಕೊಂಡ್ರೆ ಏನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇರುತ್ತೋ ಅದೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಗಿರುತ್ತೆ, ಚೇಂಜ್ ಆಗಲ್ಲ. ಬಟ್ ಎನಿ ಆಂಗಲ್ ಎಕ್ಸ್ಪ್ರೆಸ್ಡ್ ಇನ್, ನೋಡಿ ಏನೋ ಬರಿತಾ ಇದ್ದೀನಿ, 90 ಪ್ಲಸ್ ಆರ್ ಮೈನಸ್ ಥೀಟಾ, 270 ಪ್ಲಸ್ ಆರ್ ಮೈನಸ್ ಥೀಟಾ. ನೋಡಿ ಯಾವುದೇ ಆಂಗಲ್ ನ 90 ಡಿಗ್ರಿ ಮತ್ತೆ 270 ಡಿಗ್ರಿನಲ್ಲಿ ಬರ್ಕೊಂಡ್ರೆ, ಯಾವುದೇ ಆಂಗಲ್ ನ 90 ಡಿಗ್ರಿ ಮತ್ತೆ 270 ಡಿಗ್ರಿನಲ್ಲಿ ಬರ್ಕೊಂಡ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ changes to its core ratio. ಮಕ್ಕಳೇ ಏನ್ ಸರ್ ಹಾಗಾದ್ರೆ ಇದ್ರ ಮೀನಿಂಗು ಅಂದ್ರೆ, ಯಾವುದೇ ಒಂದು ಆಂಗಲ್ ನ 90 ಡಿಗ್ರಿ ಮತ್ತೆ 270 ಡಿಗ್ರಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗುತ್ತೆ. ಏನಾಗಿ ಚೇಂಜ್ ಆಗುತ್ತೆ? ಕೋರ್ ರೇಷಿಯೋ. ಹೆಂಗೆ ಸರ್ ಕೋರ್ ರೇಷಿಯೋ ಅಂದ್ರೆ, ಸೈನ್ ಬದಲು ಕಾಸ್, ಕಾಸ್ ಬದಲು ಸೈನ್, ಟ್ಯಾನ್ ಬದಲು ಕಾಟ್, ಕಾಟ್ ಬದಲು ಟ್ಯಾನ್, ಸಿಕ್ಯಾನ್ ಬದಲು ಕೋಸಿಕ್ಯಾನ್, ಕೋಸಿಕ್ಯಾನ್ ಬದಲು ಸಿಕ್ಯಾನ್ ಆಗಿ ಕನ್ವರ್ಷನ್ಸ್ ಆಗ್ತಾ ಹೋಗುತ್ತೆ. ನಾನು ಹೇಳಿರೋ ಪಾಯಿಂಟ್ ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾದ್ರೆ 180 ಮತ್ತೆ 360 ಡಿಗ್ರಿನಲ್ಲಿ ಯಾವುದೇ ಆಂಗಲ್ ನ ಎಕ್ಸ್ಪ್ರೆಸ್ ಮಾಡಿಕೊಂಡ್ರು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗಲ್ಲ, ಏನಿರುತ್ತೋ ಅದೇ ಇರುತ್ತೆ. ಬಟ್ 90 ಮತ್ತೆ 270 ಡಿಗ್ರಿನಲ್ಲಿ ಎಕ್ಸ್ಪ್ರೆಸ್ ಮಾಡಿಕೊಂಡ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚೇಂಜಸ್ ಟು ಇಟ್ಸ್ ಕೋರ್ ರೇಷಿಯೋಸ್ ಆಗಿ ಚೇಂಜ್ ಆಗುತ್ತೆ. ಮಕ್ಕಳು ಹಾಕ್ಬೋದಾಗಾದ್ರೆ ಅರ್ಥ ಆಯ್ತಾ ಇದು? ಓಕೆ ಮಾ, ಈಗ 1 by 1 ಹೋಗ್ತಾ ಇದ್ದೀನಿ, ಗಮನ ಕೊಡಿ. ಇಲ್ಲಿ 0 ಪ್ಲಸ್ ಥೀಟಾ ಏನು ಬೇಕಾಗಲ್ಲ ನಮಗೆ. ಓಕೆ, ನೋಡೋಣ. ಈಗ ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ಯಾವ್ಯಾವ್ದ್ರಲ್ಲಿ ಬರ್ಕೋಬಹುದಪ್ಪ? 90 ಮೈನಸ್ ಥೀಟಾನು ಬರೀಬಹುದು ಮತ್ತೆ 360 ಪ್ಲಸ್ ಥೀಟಾನು ಬರ್ಕೋಬಹುದು. ಅದು ನೋಡೋಣ. ಫಸ್ಟ್ 90 ಮೈನಸ್ ಥೀಟಾ ಹೋಗೋಣ, ಏನೇನಾಗುತ್ತೆ ಅಂತ ಗಮನ ಕೊಡಿ ಕೇರ್ಫುಲ್ ಆಗಿ. ಓಕೆ, ಈಗ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನೋಡಿ ಏನೇನಾಗುತ್ತೆ ಅಂತ. ಸೈನ್ ಆಫ್ ಬರ್ದ್ಬಿಡ್ತೀನಿ. ನೆಕ್ಸ್ಟ್ ಕಾಸ್ ಆಫ್, ಇನ್ನೊಂಚೂರು ಬ್ರಾಕೆಟ್ ದೊಡ್ಡದಾಗಿ ಹಾಕೊಂಡ್ಬಿಡ್ತೀನಿ ನಿಮ್ಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಅಷ್ಟೇ. ನೆಕ್ಸ್ಟ್ ಟ್ಯಾನ್ ಆಫ್ ನೋಡ್ಬೇಕು ಮಕ್ಕಳ. ನೆಕ್ಸ್ಟು ಟ್ಯಾನ್ ಆಯಿತು, ಬರ್ದ್ಬಿಡೋಣ. ಕೋಸಿಕ್ಯಾನ್ ಆಫ್, ನೆಕ್ಸ್ಟ್ ಈಸ್ ಸಿಕ್ಯಾನ್ ಆಫ್, ನೆಕ್ಸ್ಟ್ ಈಸ್ ಕಾಟ್ ಆಫ್. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಫಸ್ಟ್ ಕ್ವಾಡ್ರೆಂಟಿಗೆ ಬರೋಣ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಅಂದ್ರೆ 90 ಮೈನಸ್ ಥೀಟಾ ಬರೀಬೋದಾ? ಏನಾಗುತ್ತೆ ನೋಡೋಣ. 90 ಮೈನಸ್ ಥೀಟಾ. ಸೊ ಹಾಗಾದ್ರೆ 90 ಮೈನಸ್ ಥೀಟಾ ಬರ್ಕೋತಾ ಇದ್ದೀನಿ ಅಂದ್ರೆ ಮಕ್ಕಳ ಯಾವ ಕ್ವಾಡ್ರೆಂಟು? 90 ಮೈನಸ್ ಥೀಟಾ ಲೈಸ್ ಇನ್ ಯಾವ ಕ್ವಾಡ್ರೆಂಟು? ಫಸ್ಟ್ ಕ್ವಾಡ್ರೆಂಟ್. ಹೌದಾ? ಇನ್ ಫಸ್ಟ್ ಕ್ವಾಡ್ರೆಂಟ್ ಮಕ್ಕಳ, ಈಗ ಫಸ್ಟ್ ನಾವು ಕನ್ವರ್ಷನ್ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟ್ ಏನನ್ನು ಬರಿಬೇಕಾಗತ್ತೆ? ಸೈನ್ ಕನ್ವೆನ್ಷನ್ ಬರಿಬೇಕಾಗತ್ತೆ. ನಾನಿಲ್ಲಿ ಎಕ್ಸ್ಪ್ರೆಸ್ ಮಾಡಿರೋದು 90 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ? ಫಸ್ಟ್ ಕ್ವಾಡ್ರೆಂಟ್. ಹಾಗಾದ್ರೆ ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಏನಾಗಿದ್ದಾವೆ? ಪಾಸಿಟಿವ್. ಹಾಗಾದ್ರೆ ಎಲ್ಲವೂ ಪಾಸಿಟಿವ್. ಫಸ್ಟ್ ಕ್ವಾಡ್ರೆಂಟ್ is equal to ಹಾಕ್ಬಿಡೋಣ. ಇನ್ನು ಫಸ್ಟ್ ಕ್ವಾಡ್ರೆಂಟ್ what happens here? all are positive. ಫಸ್ಟ್ ಸೈನ್ ಬರಿಬೇಕು. ಸೈನ್ ಬರಿಬೇಕಾದ್ರೆ ನನ್ನ ಆಂಗಲ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ನೋಡ್ಕೋಬೇಕು. ಈಗ 90 ಮೈನಸ್ ಥೀಟಾ ಅಂತ ಬರ್ಕೊಂಡಿದ್ದೀನಿ ಅಂದ್ರೆ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರ್ಕೊಂಡಿದ್ದೀನಿ? ಫಸ್ಟ್ ಕ್ವಾಡ್ರೆಂಟ್. ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್ ಪ್ಲಸ್. ಓಕೆ, ನಾನು ಆಗ್ಲೇ ಹೇಳಿದೆ 90 ನಲ್ಲಿ ಅಥವಾ 270 ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳು ಕೋರ್ ರೇಷಿಯೋ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಅದರಲ್ಲಿ ಸೈನ್ ಇದೆ, ಸೈನ್ ಇರೋದು ಕಾಸ್
ವಿತ್ ಆಂಗಲ್ ಏನು ಟೀಟಾ. ಕಾಸ್ ಇರೋದು 90ನಲ್ಲಿ ಬರ್ಕೊಂಡ್ರೆ ನೋಡಿ 90 ಇದೆ ನೋಡಿ, 90 ಮತ್ತೆ 270ನಲ್ಲಿ ಬರ್ಕೊಂಡ್ರೆ ಕೋರ್ ರೇಷಿಯೋ ಆಗುತ್ತೆ. ಅಂದ್ರೆ ಸೈನ್ ಕಾಸ್ ಆಗಬೇಕು, ಕಾಸು ಸೈನ್, ಟ್ಯಾನ್ ಕಾಟ್, ಕಾಟ್ ಟ್ಯಾನ್, ಸಿಕ್ಯಾನ್ ಕೋಸಿಕ್ಯಾನ್, ಕೋಸಿಕ್ಯಾನ್ ಸಿಕ್ಯಾನ್ ಆಗಬೇಕು. ಹಾಗಾಗಿ ಸೈನ್ ಆಫ್ 90 ಮೈನಸ್ ಟೀಟಾ ಈಸ್ ನೋಡಿ ಫಸ್ಟ್ ಪ್ಲಸ್ ಬರ್ಕೊಂಡು, ಯಾಕೆ ಯಾವ ಕ್ವಾಡ್ರೆಂಟ್ 90 ಇರೋದ್ರಿಂದ ಸೈನ್ ಏನಾಗಬೇಕು ಕಾಸ್ ಟೀಟಾ, 90 ಇರೋದ್ರಿಂದ ಕಾಸ್ ಏನಾಗಬೇಕು ಸೈನ್ ಟೀಟಾ. ಓಕೆ, ಇಲ್ಲೇನಿದೆ ಆಂಗಲ್, ಇಲ್ಲೇನಿದೆ ಅದು ಟ್ಯಾನ್ ಇರೋದು ಏನಾಗಬೇಕು ಕಾಟ್ ಟೀಟಾ. ಕೋಸಿಕ್ಯಾನ್ ಇರೋದು ಏನಾಗಬೇಕು ಸಿಕ್ಯಾನ್, ಏನಿದೆ ಆಂಗಲ್ ಟೀಟಾ. ಸಿಕ್ಯಾನ್ ಇರೋದು ಏನಾಗಬೇಕು ಕೋಸಿಕ್ಯಾನ್ ಟೀಟಾ. ಕಾಟ್ ಇರೋದು ಏನಾಗಬೇಕು 90 ಇರೋದ್ರಿಂದ ಟ್ಯಾನ್. ಅರ್ಥ ಆಯ್ತಾ ಹೇಳಿದ್ದು? ಅರ್ಥ ಆಯ್ತನ್ರೋ? ಗೊತ್ತಾಯ್ತಾ? ಓಕೆ, ಮತ್ತೆ 90 ಪ್ಲಸ್ ಟೀಟಾಗೆ ಹೋಗ್ತೀನಿ, ನೋಡ್ಕೋಬೇಕು. 90 ಪ್ಲಸ್ ಟೀಟಾ ಮಕ್ಕಳ 90 ಪ್ಲಸ್ ಟೀಟಾ ಅಂದ್ರೆ ಯಾವ ಕ್ವಾಡ್ರೆಂಟಿಗೆ ಬಂದ್ಬಿಡ್ತೀವಿ ನೋಡಿ. 90 ಪ್ಲಸ್ ಟೀಟಾ ಅಂದ್ರೆ ಬರಿಬೇಕು, 90 ಪ್ಲಸ್ ಟೀಟಾ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ತಾನೆ. 90 ಪ್ಲಸ್ ಟೀಟಾ 90ಕ್ಕಿಂತ ಜಾಸ್ತಿ. 90 ಪ್ಲಸ್ ಟೀಟಾ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನು ಮತ್ತೆ ಕೋಸಿಕ್ಯಾನ್ ಮಾತ್ರ ಪಾಸಿಟಿವ್, ರಿಮೈನಿಂಗ್ಸ್ ಎಲ್ಲ ಏನಾಗಿರ್ತವೆ ನೆಗೆಟಿವ್. ಸೊ ಹಾಗಾದ್ರೆ ಫಸ್ಟ್ ಕ್ವಾಡ್ರೆಂಟ್ ಇದು ಪಾಸಿಟಿವ್, ಬಟ್ 90 ಇರೋದ್ರಿಂದ ಸೈನ್ ಏನಾಗುತ್ತೆ ಕಾಸ್. ಓಕೆ ಓಕೆ, ಇಲ್ಲಿ ನೋಡಿ ಈಗ 90 ಪ್ಲಸ್ ಟೀಟಾ ಯಾವ ಕ್ವಾಡ್ರೆಂಟ್ ಅಂತ ಹೇಳಿದ್ರ ಸೆಕೆಂಡ್ ಕ್ವಾಡ್ರೆಂಟ್ ತಾನೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನಾಗಿರುತ್ತೆ ನೆಗೆಟಿವ್, 90 ಇರೋದ್ರಿಂದ ಕಾಸ್ ಏನಾಗಬೇಕು ಸೈನ್ ಟೀಟಾ. ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನ್ ಏನಾಗಿರುತ್ತೆ ನೆಗೆಟಿವ್, 90 ಇರೋದ್ರಿಂದ ಟ್ಯಾನ್ ಏನಾಗಬೇಕು ಕಾಟ್, ಕೋರ್ ರೇಷಿಯೋ ಆಗಬೇಕಲ್ಲ. ಕೋಸಿಕ್ಯಾನ್ 90 ಪ್ಲಸ್ ಟೀಟಾ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ತಾನೆ ಕೋಸಿಕ್ಯಾನ್, 90 ಇರೋದ್ರಿಂದ ಕೋಸಿಕ್ಯಾನ್ ಏನಾಗಬೇಕು ಸಿಕ್ಯಾನ್ ಟೀಟಾ. ನೆಕ್ಸ್ಟ್ 90 ಪ್ಲಸ್ ಟೀಟಾ, 90 ಪ್ಲಸ್ ಟೀಟಾ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸಿಕ್ಯಾನ್ ಏನಾಗಿರುತ್ತೆ ನೆಗೆಟಿವ್, 90 ಇರೋದ್ರಿಂದ ಸಿಕ್ಯಾನ್ ಏನಾಗಬೇಕು ಮಕ್ಕಳ ಕೋಸಿಕ್ಯಾನ್ ಟೀಟಾ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಾಗೆ 90 ಪ್ಲಸ್ ಟೀಟಾ ಇದೆ ಹೌದಾ, ಯಾವ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಟ್ ಏನಾಗಿರುತ್ತೆ ನೆಗೆಟಿವ್, 90 ಇರೋದ್ರಿಂದ ಕಾಟ್ ಏನಾಗಬೇಕು ದಟ್ ಬಿಕಮ್ ಟ್ಯಾನ್ ಟೀಟಾ. ಗೊತ್ತಾಯ್ತಲ್ರೋ? ಗೊತ್ತಾಯ್ತಲ್ರಪ್ಪ? ನೆಕ್ಸ್ಟ್ ಹಾಗೆ ಬರೀತೀನಿ, ಗಮನ ಕೊಡಿ ಏನಾಗುತ್ತೆ ಅಂತ. ಗಮನ ಕೊಡಿ ಕೇರ್ಫುಲ್ ಆಗಿ. ಶಲ್ ಐ ರಬಿಟ್? ಎಸ್. ಸೊ ನೀವು ಸೈನ್ ಬರಿಬೇಕಾದ್ರೆ ನಮ್ಮ ಆಂಗಲ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅದನ್ನ ನೋಡ್ಕೊಂಡು ಬರಿಬೇಕಾಗತ್ತೆ. ಯಾವ್ದನ್ನ ಬರಿಬೇಕಾದ್ರೆ ಸೈನ್ ನ. ಮತ್ತೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸೇಮ್ ಇದೆಯೋ ಚೇಂಜ್ ಆಗಬೇಕು ಅಂತ ನೋಡ್ಬೇಕಾದ್ರೆ ಅದು 180 ನಲ್ಲಿ ಇದೆಯಾ, 270 ನಲ್ಲಿ ಇದೆಯಾ, 90 ನಲ್ಲಿ ಇದೆಯಾ ನೋಡ್ಬೇಕು. 180 ಮತ್ತೆ 360 ಡಿಗ್ರಿನಲ್ಲಿ ಬರ್ಕೊಂಡ್ರೆ ರಿಮೈನ್ ಸೇಮ್. 90 ಮತ್ತೆ 270 ನಲ್ಲಿ ಬರ್ಕೊಂಡ್ರೆ ಮಾತ್ರ ಕೋರ್ ರೇಷಿಯೋ ಚೇಂಜ್ ಆಗುತ್ತೆ. ಕೀಪ್ ಇನ್ ಮೈಂಡ್. ಓಕೆ, ಸೈನ್ ಆಫ್ ಇಲ್ಲಿಗೆ ಬಂದ್ಬಿಡ್ತೀನಿ 180 ಮೈನಸ್ ಟೀಟಾ. 180 ಮೈನಸ್ ಟೀಟಾ ಅಂದ್ರೆ ಎಗೈನ್ ಯಾವ ಕ್ವಾಡ್ರೆಂಟಿಗೆ ಬರುತ್ತೆ ಮಕ್ಕಳ ಸೆಕೆಂಡ್ ಕ್ವಾಡ್ರೆಂಟ್ ತಾನೆ. ನೋಡಿ ಡೈರೆಕ್ಟ್ ಆಗಿ ಬರ್ದ್ಬಿಡೋಣ, ನಿಮ್ಗೆ ಅರ್ಥ ಆಗ್ಲಿ ಅಂತ ಅಷ್ಟೇ ಎಲ್ಲವೂ ಬರಿತಾ ಇದ್ದೀನಿ. 180 ಮೈನಸ್ ಟೀಟಾ ಯಾವ ಕ್ವಾಡ್ರೆಂಟು? ಯಾವ ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಪಾಸಿಟಿವ್, ಕೋಸಿಕ್ಯಾನ್ ಪಾಸಿಟಿವ್, ಮಿಕ್ತವೆಲ್ಲ ಮೈನಸ್. ಮತ್ತೆ 180 ಡಿಗ್ರಿನಲ್ಲಿ ಬರ್ಕೊಂಡಿರೋದ್ರಿಂದ ಏನ್ ಫಂಕ್ಷನ್ ಇದೆಯೋ ಅದೇ ಫಂಕ್ಷನ್. ಸೈನ್ ಇದ್ರೆ ಸೈನ್ ಟೀಟಾ, ಕಾಸ್ ಇದ್ರೆ ಕಾಸ್ ಟೀಟಾ, ಟ್ಯಾನ್ ಇದ್ರೆ ಟ್ಯಾನ್ ಟೀಟಾ, ಕೋಸಿಕ್ಯಾನ್ ಇದ್ರೆ ಕೋಸಿಕ್ಯಾನ್ ಟೀಟಾ, ಸಿಕ್ಯಾನ್ ಇದ್ರೆ ಸಿಕ್ಯಾನ್ ಟೀಟಾ, ಕಾಟ್ ಇದ್ರೆ ಕಾಟ್ ಟೀಟಾ. ಓಕೆ, ಗೊತ್ತಾಯ್ತು ಹಾಗಾದ್ರೆ. ನೆಕ್ಸ್ಟ್ ಹೋಗೋಣ ಹಾಗಾದ್ರೆ. ನೆಕ್ಸ್ಟ್ ಥರ್ಡ್ ಕ್ವಾಡ್ರೆಂಟ್ಗೆ ಹೋಗ್ತಾ ಇದ್ದೀನಿ. 180 ಪ್ಲಸ್ ಟೀಟಾ. ನೋಡಿ ಈಗ 180 ಪ್ಲಸ್ ಟೀಟಾ ಅಂದ್ರೆ ಮಕ್ಕಳ 180 ಪ್ಲಸ್ ಟೀಟಾ ಥರ್ಡ್ ಕ್ವಾಡ್ರೆಂಟ್ ತಾನೆ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಬರಿಬೇಕೀಗ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನು ಮತ್ತೆ ಕಾಟ್ ಮಾತ್ರ ಪಾಸಿಟಿವ್, ಟ್ಯಾನ್ ಪಾಸಿಟಿವ್, ಕಾಟ್ ಪಾಸಿಟಿವ್, ಮಿಕ್ತವೆಲ್ಲ ಏನಾಗಿರ್ತವೆ ನೆಗೆಟಿವ್. ಮತ್ತೆ 180 ಇರೋದ್ರಿಂದ ಏನ್ ಫಂಕ್ಷನ್ ಇರುತ್ತೋ ಅದೇ ಫಂಕ್ಷನ್ ಇರುತ್ತೆ. ಹೌದಲ್ವಾ? ಗೊತ್ತಾಯ್ತನ್ರ ಇದು ಹೇಗೆ ಬರೆಯೋದು ಅಂತ? ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಓಕೆ, ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದ್ರೆ ಕೇಳಬೇಕು, ಸುಮ್ಮನೆ ಕೂತ್ಕೋಬೇಡ ನೀವು. ಓಕೆ, ಥರ್ಡ್ ಕ್ವಾಡ್ರೆಂಟ್ ನ 270 ಮೈನಸ್ ಟೀಟಾ ಅಂತಾನು ಬರೀಬಹುದು. ಪ್ರಾಬ್ಲಮ್ ತಗೊಂಡಾಗ ಗೊತ್ತಾಗುತ್ತೆ ನಿಮ್ಗೆ ಹೇಗೆ ಅಂತ. ಮಕ್ಕಳ ನೋಡಿ, ಈ 270 ಮೈನಸ್ ಟೀಟಾ ಇದೆಯಲ್ಲ, ಈ 270 ಮೈನಸ್ ಟೀಟಾ ಅಂದ್ರೆ 270ಕ್ಕಿಂತ ಕಡಿಮೆ ಅಂತ.
270ಕ್ಕಿಂತ ಕಡಿಮೆ ಅಂದ್ರೆ ಯಾವ ಕ್ವಾಡ್ರೆಂಟಿಗೆ ಬಂದ್ಬಿಡ್ತೀವಿ? ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಪಾಸಿಟಿವ್ ಮತ್ತೆ ಕಾಟ್ ಪಾಸಿಟಿವ್, ಮಿಕ್ತವೆಲ್ಲ ನೆಗೆಟಿವ್ ಆಗಿರುತ್ತೆ. ಒಪ್ಕೋತೀರಾ? ಮತ್ತೆ ನೋಡಿ ಇಲ್ಲಿ 270 ನಲ್ಲಿ ಎಕ್ಸ್ಪ್ರೆಸ್ ಮಾಡಿರೋದ್ರಿಂದ ಕೋರ್ ರೇಷಿಯೋ ಕನ್ವರ್ಟ್ ಆಗಬೇಕು. ಕೋರ್ ರೇಷಿಯೋ ಅಂದ್ರೆ ಸೈನ್ ಇದೆ, ಸೈನ್ ಬದಲು ಕಾಸ್ ಥೀಟಾ, ಕಾಸ್ ಬದಲು ಸೈನ್ ಥೀಟಾ, ಟ್ಯಾನ್ ಬದಲು ಕಾಟ್ ಥೀಟಾ, ಕೋಸಿಕ್ಯಾನ್ ಬದಲು ಸಿಕ್ಯಾನ್ ಥೀಟಾ, ಸಿಕ್ಯಾನ್ ಬದಲು ಕೋಸಿಕ್ಯಾನ್ ಥೀಟಾ, ಕಾಟ್ ಬದಲು ಟ್ಯಾನ್ ಥೀಟಾ. ಒಪ್ಕೋತೀರಾ? ಹಾಗಾದ್ರೆ ಒಪ್ಕೋತೀರಲ್ರ? ರೈಟ್. ನೆಕ್ಸ್ಟ್ 270 ಪ್ಲಸ್ ಥೀಟಾ ಅನ್ಕೋಣ ಮಕ್ಕಳ. 270 ಪ್ಲಸ್ ಥೀಟಾ, 270 ಪ್ಲಸ್ ಥೀಟಾ ಅಂದ್ರೆ 270ಕ್ಕಿಂತ ಜಾಸ್ತಿ. ಯಾವ ಕ್ವಾಡ್ರೆಂಟಿಗೆ ಬರ್ತೀವಿ? ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಬರಿಬೇಕು ಫಸ್ಟ್. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಪಾಸಿಟಿವ್, ಸಿಕ್ಯಾನ್ ಪಾಸಿಟಿವ್, ರಿಮೈನಿಂಗ್ಸ್ ಆರ್ ನೆಗೆಟಿವ್. ಮತ್ತೆ 270 ಇರೋದ್ರಿಂದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳು ಕೋರ್ ರೇಷಿಯೋ ಕನ್ವರ್ಟ್ ಆಗಿದ್ದಾವೆ. ನೋಡಿ, ಯೋಚನೆ ಮಾಡಿ ನೋಡಿಪ್ಪ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡಿಪ್ಪ. ನೆಕ್ಸ್ಟ್ ಓಕೆ, 360 ಮೈನಸ್ ಥೀಟಾ ಇದ್ದಾಗ ಏನೇನಾಗುತ್ತೆ ಅಂತ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಓಕೆ ಮಕ್ಕಳ, ನೋಡಿ 360 ಪ್ಲಸ್ ಥೀಟಾ, ಸಾರಿ ಮೈನಸ್ ಥೀಟಾನೇ ಮಾಡೋಣ. ಮೈನಸ್ ಥೀಟಾ 360 ಮೈನಸ್ ಥೀಟಾ, 360 ಮೈನಸ್ ಥೀಟಾ. ಮಕ್ಕಳ 360 ಮೈನಸ್ ಥೀಟಾ 360ಕ್ಕಿಂತ ಕಡಿಮೆ ಅಂದ್ರೆ ಯಾವ ಕ್ವಾಡ್ರೆಂಟ್ ಬರುತ್ತೆ? ಫೋರ್ತ್ ಕ್ವಾಡ್ರೆಂಟಾ? ಫಸ್ಟ್ ಸೈನ್ ಬರಿಬೇಕು ಯಾವ ಕ್ವಾಡ್ರೆಂಟ್ ಅಂತ ಅನ್ಕೊಂಡು. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸು ಪಾಸಿಟಿವ್, ಸಿಕ್ಯಾನ್ ಪಾಸಿಟಿವ್, ರಿಮೈನಿಂಗ್ಸ್ ಎಲ್ಲ ನೆಗೆಟಿವ್ ಆಗಿರ್ತವೆ. ಒಪ್ಕೋತೀರಾಗಾದ್ರೆ? ಈಗ ಬರೆಯೋಣ. ಈಗೇನು ಬರೆಯೋಣ ಸರ್? 360 ಡಿಗ್ರಿ ಇರೋದ್ರಿಂದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಏನಿರುತ್ತೋ ಅದೇ ಇರುತ್ತೆ. ಯಾವ್ದಾದ್ರು ಸೇಮ್ ಇರುತ್ತೆ. ಟ್ಯಾನು ಮತ್ತೆ 180 ಮತ್ತೆ 360 ಚೇಂಜ್ ಆಗೋದು ಯಾವ್ದ್ರಲ್ಲಿ? 90 ಮತ್ತೆ 270 ಇದ್ದಾಗ. ಇಲ್ಲಿ 360 ಇದೆಯಲ್ಲ, ರಿಮೈನ್ ಸೇಮ್. ಏನಾಗುತ್ತೆ? ಸೈನ್ ಥೀಟಾ, ಕಾಸ್ ಇದ್ರೆ ಕಾಸ್ ಥೀಟಾ, ಟ್ಯಾನ್ ಇದ್ರೆ ಟ್ಯಾನ್ ಥೀಟಾ, ಕೋಸಿಕ್ಯಾನ್ ಇದ್ರೆ ಕೋಸಿಕ್ಯಾನ್ ಥೀಟಾ, ಸಿಕ್ಯಾನ್ ಇದ್ರೆ ಸಿಕ್ಯಾನ್ ಥೀಟಾ, ಮತ್ತೆ ಕಾಟ್ ಇದ್ರೆ ಕಾಟ್ ಥೀಟಾ. ಒಪ್ಕೋತೀರಾ ಮಕ್ಕಳ? ನೋಡ್ರೋ, ಈಗ ಇದೊಂದಾಯ್ತು. ನೆಕ್ಸ್ಟ್ 360 ಪ್ಲಸ್ ಥೀಟಾ, 360 ಪ್ಲಸ್ ಸಮಥಿಂಗ್ ಅಂದ್ರೆ 360 plus something andre again comes to first quadrant. In first quadrant all are positive, right? In the first quadrant all are positive and we are expressed in the form of 360. Therefore trigonometric function remains same. This is what about allied angles concepts. ನೋಡ್ಕೋಬೇಕು ಮಕ್ಕಳ. ಇಲ್ಲೊಂದು ಇಂಪಾರ್ಟೆಂಟ್ ಆಗಿ ಏನು ಅಂದ್ರೆ, ಸೈನ್ ನ ಬರಿಬೇಕಾದ್ರೆ ಪ್ಲಸ್ ಮೈನಸ್ ಬರಿಬೇಕಾದ್ರೆ ನಾವು ಬರ್ದಿರ್ತಕ್ಕಂಥ ಆಂಗಲ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ನೋಡ್ಕೊಂಡು ಫಸ್ಟ್ ಸೈನ್ ಬರ್ದ್ಬಿಡ್ಬೇಕು. ಆಮೇಲೆ 180 ಮತ್ತೆ 360 ಡಿಗ್ರಿನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಸೇಮ್ ಫಂಕ್ಷನ್ ಇರುತ್ತೆ. 270 ಮತ್ತೆ 90 ಡಿಗ್ರಿನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅದರ ಕೋರ್ ರೇಷಿಯೋ ಕನ್ವರ್ಟ್ ಆಗುತ್ತೆ. ಕೀಪ್ ಇನ್ ಮೈಂಡ್. ಹಾಕ್ಬೋದಾಗಾದ್ರೆ? ಗೊತ್ತಾಯ್ತಾ? ರೈಟ್.